ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡನೇ ಸಂಕಲನಾತ್ಮಕ ಅಂದರೆ SA2 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಶೇರ್ ಮಾಡ್ತೀವಿ. ಜಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಎಕ್ಸಾಮ್ 2025-26 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿದರೆ ಸಾಕು. ನೀವು 8ನೇ SA2ನ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತೀರಿ. ಸೊ ನೋಡುವ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ ನಾನು ಸೋಷಿಯಲ್ ಸೈನ್ಸ್ ಹಾಕಿದ್ದೀನಿ, ಅದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ನಿಮಗೆ ಲಿಂಕ್ ಕೊಡ್ತೀನಿ, ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇವುಗಳಲ್ಲಿ ಅನ್ವರ್ತನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರು. ಸೊ ವಿದ್ವಾಂಸ, ಬಿಕಾಸ್ ಕಾವೇರಿ ಅಂಕಿತನಾಮ, ಮನುಷ್ಯ ರೂಢನಾಮ, ವಿದ್ವಾಂಸ ಅನ್ವರ್ತಕನಾಮ, ಹೊಸದು ಅನ್ನೋದು ನಿಮಗೆ ಗೊತ್ತಿದೆ. ಎಸ್. ಇನ್ನು ಗುರುಗಳು ಕನ್ನಡ ಪದವನ್ನು ವಾಚನ ಮಾಡಿದರು ಅಂತ ಕೇಳಿದ್ದಾರೆ. ಇದರಲ್ಲಿ ಕರ್ಮಪದ ಏನು ಅಂತ ಕೇಳಿದರು. ಸೊ ಗುರುಗಳು ಅನ್ನೋದು ಕರ್ತೃ ಆಗ್ತದೆ, ಪದ್ಯವನ್ನು ಅನ್ನೋದು ಕರ್ಮ ಆಗ್ತದೆ, ಮಾಡಿದರು ಅನ್ನೋದು ಕ್ರಿಯಾಪದ ಆಗ್ತದೆ, ಅದು ಕೂಡ ಗೊತ್ತಿರಲಿ. ಇನ್ನು ಪಾಂಡವರ ಯಜ್ಞ ತುರಗ ಮಣಿಪುರವನ್ನು ಪ್ರವೇಶಿಸಿತು. ಆಗ ಬಭ್ರುವಾಹನನು ಅದನ್ನು ಕಟ್ಟಿ ಹಾಕಿದನು. ಆದ್ದರಿಂದ ಬಭ್ರುವಾಹನನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಹಾಗಾದರೆ ಇದು ಯಾವ ವಾಕ್ಯದ ಪ್ರಕಾರ ಅಂತ ಕೇಳಿದ್ದಾರೆ. ಆಪ್ಷನ್ ಆ, ಸಂಯೋಜಿತ ವಾಕ್ಯ. ಇನ್ನು ಬೆಟ್ಟದಾವರೆ ಪದ ಸಮಾಸ ಕೇಳಿದರು. ಸೊ ಬೆಟ್ಟದಾವರೆ ಅನ್ನೋದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. ರವ ನೀರವ ಆದರೆ ಭಯ ಏನಂತ ಕೇಳಿದರು. ಸೊ ಅಭಯ ಅಥವಾ ನಿರ್ಭಯ. ಆರ್ಯ ಅಜ್ಜ, ಆಶ್ಚರ್ಯ ಅಚ್ಚರಿ. ಕ್ಷಿತಿ ಭೂಮಿ, ವಿರಂಚಿ ಬ್ರಹ್ಮ ಅಥವಾ ಅಜ್ಜ. ಸೆರೆಯೊಳಗೆ ಆಗಮ ಸಂಧಿಯಾದರೆ ತಾನೆಲೆ ಅನ್ನೋದು ಲೋಪಸಂಧಿಗೆ ಉದಾಹರಣೆಯಾದ ಪದ. 1 ಮಾರ್ಕರ್ ಕ್ವಶನ್. ಎಸ್. ಮುದುಕಿಯು ತನ್ನ ಮಕ್ಕಳನ್ನು ಯಾವ ಕೆಲಸ ಮಾಡಿ ಸಾಕುತ್ತಿದ್ದಳು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕ್ತಾ ಇದ್ಳು. ಪ್ರಶ್ನೆ 10. ಗಂಗರ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ಬದಲಾಯಿಸಿದವರು ಯಾರು ಅಂತ ಕೇಳಿದರು. ಸೊ ಗಂಗರ ರಾಜಧಾನಿಯಿಂದ ತಲಕಾಡಿಗೆ ಬದಲಾಯಿಸಿದವರು, ಸೊ ದ ಆನ್ಸರ್ ಈಸ್ ಹರಿವರ್ಮ. ಇನ್ನು ಮುದ್ದಣ್ಣನ ಮಡದಿಯ ಹೆಸರೇನು ಅಂತ ಕೇಳಿದರು. ಸೊ ಮನೋರಮೆ. ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಅಂತ ಕೇಳಿದರು. ಕೂಹು ಕೂಹು. ಇನ್ನು ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ. ಸೊ ಬಾನಿನಷ್ಟು ಅಗಲವಾಗಿ, ಎದೆ ತಿಳಿಯಾದ ಕೊಳದಂತೆ, ಭಾವಶುದ್ಧ ಸ್ಫಟಿಕ ಬೆಳದಿಂಗಳಿನಂತೆ ಇದೆ. ಇನ್ನು ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ. ಸೊ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ. ಕನಕದಾಸರ ಕಾಲ ಮತ್ತು ಸ್ಥಳವನ್ನು ಬರೀಬೇಕು. 1508 ಹಾವೇರಿ ಜಿಲ್ಲೆಯ ಬಾಡಗ್ರಾಮ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕರ್ ಕ್ವಶನ್. ಮುದುಕಿಯ ಕಿರಿಮಗಳು ಅರ್ಧಂಬರ್ಧ ಗಿಡವಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ದೊರೆಯ ಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡ ಆಗುವಂತೆ ಒತ್ತಾಯಿಸಿ ನಿಷ್ಠುರವಾಗಿ ಮಾತನಾಡಿದಳು. ಇದಕ್ಕೆ ಮುದುಕಿಯ ಕಿರಿಮಗಳು ವ್ಯಥೆಪಟ್ಟು 2 ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ ಹಾಗೂ ಹೂವನ್ನು ಕೀಳುವ ವಿಧಾನವನ್ನೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು. ದೊರೆಯ ಮಗಳು ಮತ್ತು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರನ್ನು ಅಡ್ಡಾದಿಡ್ಡಿಯಾಗಿ ಸುರಿದರು. ಇದರಿಂದ ಅರ್ಧಂಬರ್ಧ ಗಿಡವಾದಳು. ಇನ್ನು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನು ಅಂತ ಕೇಳಿದ್ದಾರೆ. ಎಸ್. ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನೆಂದರೆ ಅವರ ಒಂದು ನುಡಿಯ ಸಾಮರ್ಥ್ಯದಿಂದ 3 ಲೋಕಗಳನ್ನು ನಾಶಪಡಿಸುವ, ಹೊಗಳುವ, ತೆಗಳುವ, ವಶಪಡಿಸಿಕೊಳ್ಳುವ, ಆಳುವ, ಅನುಭವಿಸುವ, ಮುಳುಗಿಸುವ, ಕಾವ್ಯ ರಚನೆ ಮಾಡುವ ಮಂತ್ರಶಕ್ತಿಯು ಶೃಂಗಾರದ ಬಣ್ಣದ ಕವಿಗಳಂತೆ ಕೈವಶವಾಗಿದೆ ಅಂತ ಬರೆದ್ರೆ ಸಾಕು. 18ನೇ ಪ್ರಶ್ನೆ. ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು. ಉತ್ತರ. ಕೋಗಿಲೆಯ ಕೂಹು ಕೂಹು ಧ್ವನಿಯನ್ನು ಕೇಳಿ ಜಗವು ಝುಮ್ಮೆಂದಿತು. ಕೋಗಿಲೆಯ ಧ್ವನಿಯನ್ನು ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮುದವನ್ನು ತಾಳಿ ಮರುದನಿ ಮಾಡಿತು. ಕೋಗಿಲೆಯ ಗಾನವನ್ನು ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬನ್ನಿಸುತ್ತಿತ್ತು. ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿತು. ಕೋಗಿಲೆಯು ತನ್ನ ಮಧುರವಾದ ಧ್ವನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕೂಹು ಕೂಹು ಎಂದು ಹಾಡಿತು. ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದನೆಯನ್ನು ಮಾಡಿತು. ಮುಂದಿನ ಪ್ರಶ್ನೆ. ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳೋ ಮಾತುಗಳಾವವು ಅಂತ ಕೇಳಿದರು. ಎಸ್. ಉತ್ಸಾಹ, ಉದ್ವೇಗ, ಉದ್ರೇಕಗಳ ವೀರ ಯುವಜನರೇ ನಾಡ ಬಾವುಟವು. ಆ ಬಾವುಟದ ಹಾರಾಟಕ್ಕೆ ಆಕಾಶವೇ ಗಡಿ. ಅದರ ಹಾರಾಟವನ್ನು ತಡೆಯುವಂಥ ಯಾವುದೇ ಶಕ್ತಿಯನ್ನು ಬಿಡಲು ಬರುವುದಿಲ್ಲ. ಅದನ್ನು ತಡೆಯುವ ಶಕ್ತಿ ಉಳ್ಳವರು, ಅದನ್ನು ಹೊಡೆಯುವ ಸಾಮರ್ಥ್ಯವುಳ್ಳವರು ಯಾರಾದರೂ ಸಹ ಬನ್ನಿರಿ. ಕೆಡೆ ನುಡಿಯುವ, ಕೆಡೆ ಬಗೆಯುವ ಕೆಡಕು ಜನರೇ ಬನ್ನಿರಿ. ನಿಮಗಿದೋ ಹೋರಾಟದ ಈಳೆಯವನ್ನು ಕೊಡುತ್ತಿರುವೆವು.
ನಿಮ್ಮೆಲ್ಲರನ್ನ ನಾಶ ಮಾಡಿ ನಿಮ್ಮ ಮಸನದ ಮೇಲೆ ಭವ್ಯವಾದ ಸುಖದ ನಾಡೊಂದನ್ನು ಕಟ್ಟುತ್ತೇವೆ ಎಂದು ಕವಿ ಹೇಳ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಎಸ್, ಮುದುಕಿಯು ತಿಮ್ಮರಾಯನಿಗೆ ಈ ಕಾಡಿನಲ್ಲಿ ನೀರು, ಹಣ್ಣು ಮತ್ತು ಹಾಲನ್ನು ಕೊಡುವ ಮರಗಳಿವೆ. ಇವುಗಳಿಂದ ನೀನು ನಿನ್ನ ಕುಟುಂಬಕ್ಕೆ ಬೇಕಾದಷ್ಟು ನೀರು, ಹಣ್ಣು ಮತ್ತು ಹಾಲನ್ನು ಪಡೆಯಬಹುದು. ಆದರೆ ಈ ಕಾಡಿನಲ್ಲಿರುವ ನೀರು ಕೊಡುವ ಮರಕ್ಕೆ ಒಂದೇಟಿಗಿಂತ ಹೆಚ್ಚು ಏಟು ಹಾಕಬೇಡ. ಹಣ್ಣು ಕೊಡುವ ಮರವನ್ನು ಕಡಿಯಲೇಬೇಡ ಮತ್ತು ಹಾಲು ಕೊಡುವ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಬೇಡ. ಈ ಸೀಮೆಯನ್ನು ನೀನು ಮೀರಿದರೆ ನಾಯಿ ಬೊಗಳುತ್ತದೆ, ಆಗ ನನಗೆ ಕೋಪ ಬರುತ್ತದೆ ಎಂದು ಸೀಮೆಗಳನ್ನು ತಿಳಿಸ್ತಾಳೆ ಅಂತ ಬರೆದ್ರೆ ಸಾಕು. ಸಂದರ್ಭ ಮತ್ತು ಸ್ವಾರಸ್ಯ ಇದೆ. ಸುತ್ತಲ ಲೋಕವೆಲ್ಲ ಮಲಗಿಕೊಂಡಿದೆ ಅಂತ ಕೇಳಿದ್ದಾರೆ. ಎಸ್, ಆಯ್ಕೆ. ಈ ವಾಕ್ಯವನ್ನು ಶ್ರೀ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದಿರುವ ಕವಿ ಕಂಡ ನಾಡು ಎಂಬ ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಲೇಖಕರು 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ರಾತ್ರಿ 12:15 ಸಮಯದಲ್ಲಿ ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಆ ದಿನದ ಪಯಣದ ವಿವರವನ್ನು ಬರೆಯುವಾಗ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ತಾವು ದಿನಚರಿ ಬರೆಯತೊಡಗಿದ ಸಮಯದಲ್ಲಿ ರಾತ್ರಿಯ ನೀರವ ಮೌನ ಆವರಿಸಿತ್ತು ಎನ್ನುವುದನ್ನು ಲೇಖಕರು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಕರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಮುಂದಿನ ವಾಕ್ಯ: ಕುಲಹೀನ ನೀನು, ಪ್ರತಿಷ್ಠೆ ಸುಡು, ಮತಿಹೀನ ನೀನು ಅಂತ ಇತ್ತು. ಸಂದರ್ಭ: ಈ ಮಾತನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧ್ಯಾನ ಚರಿತ್ರೆ ಎಂಬ ಕೃತಿಯಿಂದ ಆಯ್ದ ರಾಮಧ್ಯಾನ ಚರಿತೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಗೌತಮ ಮುನಿಯ ಆಶ್ರಮದಲ್ಲಿ ಶ್ರೀರಾಮನ ಮುಂದೆ ನರೆದಲೆಗೆ ಮತ್ತು ವ್ರೀಹಿಗಳು ತಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಂಡು ಪರಸ್ಪರ ಜಗಳ ಮಾಡಿಕೊಂಡು ಸಂದರ್ಭದಲ್ಲಿ ವ್ರೀಹಿಯು ನರೆದಲೆಗೆ ಈ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ: ವ್ರೀಹಿಯು ರಾಗಿಯನ್ನು ಕುರಿತು ಕುಲಹೀನ, ಮತಿಹೀನ, ನೀನು ಶ್ರೇಷ್ಠನಾದವನಲ್ಲ ಎಂದು ಹೀಯಾಳಿಸೋದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಪದ್ಯಭಾಗ ಪೂರ್ಣ ಮಾಡಬೇಕು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೇನು, ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೇ ದೋಷವೇನು, ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದನು ಹದನು ಅಂತ ಬರೆದ್ರೆ ಸಾಕು. ಇನ್ನು ಪದ್ಯದ ಸಾರಾಂಶ ಕೇಳಿದ್ದಾರೆ. ಕಾಗೆಯ ನೆಲೆ ಕೋಗಿಲೆಯಾಗಬಲ್ಲದೆ ಅಂತ ಒಂದು ವಚನ ಸಾಲಗಳನ್ನು ಕೊಟ್ಟಿದ್ದರು ಅಮುಗೇಶ್ವರದ್ದು. ಓಕೆನಾ. ಇಲ್ಲಿ ಅಂದರೆ ಅಮುಗೆ ರಾಯಮ್ಮನವರ ಒಂದು ವಚನ. ಈ ವಚನವನ್ನು ಶ್ರೀ ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟದಿಂದ ವಚನಾಮೃತ ಎಂಬ ಪದ್ಯಪಾಠಕ್ಕಾಗಿ ಆಯ್ದ ಐದಕ್ಕಿ ಮಾರಯ್ಯ ಅವರ ವಚನದಿಂದ ಆರಿಸಲಾಗಿದೆ. ಅಮುಗೆ ರಾಯಮ್ಮನವರು ಅರಿವು, ಆಚಾರ, ಸಮ್ಯಜ್ಞಾನಗಳ ಅರಿವಿಲ್ಲದೆ ಬರೀ ಡಂಬಾಚಾರದಿಂದ ವೇಷಭೂಷಣಗಳಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲಾಗುವುದಿಲ್ಲ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಕಾಗೆ ಮರಿಯು ಕೋಗಿಲೆಯಾಗಲು ಸಾಧ್ಯವಿಲ್ಲ, ಆಡಿನ ಮರಿಯು ಆನೆಯಾಗಲು ಸಾಧ್ಯವಿಲ್ಲ, ಸೀಳು ನಾಯಿಯ ಮರಿಯು ಸಿಂಹದರಿಮೆಯಾಗಲು ಸಾಧ್ಯವಿಲ್ಲ. ಅದೇ ರೀತಿ ಅರಿವು, ಆಚಾರ, ಸಮ್ಯಜ್ಞಾನವನ್ನು ಅರಿಯದ ಗಾವಿಲರು ಹಣೆಯ ತುಂಬ ನಾಮ ಹೊತ್ತಿಕೊಂಡು ತಿರುಗಿದರೂ ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಅಮುಗೆ ರಾಯಮ್ಮ ಅವರ ಅನಿಸಿಕೆಯಾಗಿದೆ. ಶಿವಶರಣೆ ಅಮುಗೆ ರಾಯಮ್ಮನವರು ಭಗವಂತನ ಸಾಕ್ಷಾತ್ಕಾರದ ಮಾರ್ಗವನ್ನು ಈ ಮಾತಿನ ಮೂಲಕ ಸ್ವಾರಸ್ಯಕರವಾಗಿ ಮೂಡಿಬಂದಿದ್ದಾರೆ. ಇನ್ನು ನೆಕ್ಸ್ಟ್ ಲಾಂಗ್ ಕ್ವಶನ್ ಇತ್ತು. ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುತ್ತಿದ್ದ ತೊಂದರೆಗಳನ್ನು ಹೇಗೆ ವರ್ಣಿಸಲಾಗಿದೆ? ಎಸ್, ಮಲೆನಾಡಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು. ಮಲೆನಾಡಿನ ಹಿರಿಯರಿಗೆ ಹುಲಿಯು ದೂರದಲ್ಲಿ ಕೂಗುತ್ತಿದ್ದರೆ ಥಟ್ಟನೆ ತಿಳಿದು ಬಿಡುತ್ತಿತ್ತು. ಹುಲಿಗಳ ಶಬ್ದಕ್ಕೆ ಕೊಟ್ಟಿಗೆ ದನಗಳು ಗಡಗಡ ನಡುಗಲು ಆರಂಭಿಸುತ್ತಿದ್ದವು. ಅವುಗಳ ಕೊರಳಿನಲ್ಲಿ ಕಟ್ಟಿದ ಗಂಟೆ ಜೋರು ಶಬ್ದವನ್ನು ಮಾಡುತ್ತಿತ್ತು. ಲೇಖಕರು ಅವರ ಅಮ್ಮ ಮತ್ತು ಅಜ್ಜ ಚಿಮನಿಯ ದೀಪದ ಬೆಳಕಿನಲ್ಲಿ ಒಳಗಡೆ ಕುಳಿತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಯು ನುಗ್ಗಿಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು. ಮನೆಗೆ ನಿತ್ಯ ಆಳುಗಳು ಬಂದಾಗ ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಿನಲ್ಲಿ ಹಿಡಿತು, ಅವರ ಮನೆ ದನ ಹೋಯಿತು, ಇವರ ಮನೆ ದನ ಹೋಯಿತು ಎಂದು ಮಾತನಾಡಲು ಶುರು ಮಾಡ್ತಾ ಇದ್ರು. ಲೇಖಕರಿಗೆ ಆಗ ಹುಲಿ ನಿಜವಾದ ಹಸಿದ ಕಣ್ಣುಗಳ ಕೋರೆದಾಡೆಯ ಮುಖವಾಗಿ ಕಾಣುತ್ತಿತ್ತು. ಲೇಖಕರು ಹುಲಿಯ ಭಯದಿಂದ ಪಾರಾಗಲು ಅವರ ಅಜ್ಜ ಹೇಳಿಕೊಟ್ಟ ಅರ್ಜುನ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು. ಅರ್ಜುನ ಮಂತ್ರವನ್ನು ಹೇಳುತ್ತಾ ನಿದ್ದೆ ಹೋಗುತ್ತಿದ್ದರು. ಅವರ ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ. ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲಿ ದನಗಳಿವೆ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನವಾಗುತ್ತಿದ್ದು ಅಂತ ಬರಿಬೇಕು. ಸೊ ಇನ್ನೊಂದು ಪ್ರಶ್ನೆ ಇತ್ತು, ಒರಿಜಿನಲ್ ಹಾಗೂ ಚರಟದ ಕಾಪಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗ್ಗೆ ಕೇಳಿದರು. ಸೊ ಒಂದು ಪತ್ರ ಇದೆ ನೋಡಿ. ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಬಸವಣ್ಣ ಅಂತ ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ
ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನು ಬರೀಬೇಕು. ಫಸ್ಟ್ ಈ ಕಡೆ ದಿನಾಂಕ ಮತ್ತು ಸ್ಥಳ ಬರೀಬೇಕು. ಇಂದ ಆಲ್ರೆಡಿ ಕೊಟ್ಟಿದ್ದಾರೆ, ಬಸವಣ್ಣ, ಕುವೆಂಪು ನಗರ, ಮೈಸೂರು. ಯಾರಿಗೆ? ಆಯುಕ್ತರು, ನಗರ ಪಾಲಿಕೆ, ಮೈಸೂರು, ಇವರಿಗೆ ಬರೀಬೇಕು. ಫಸ್ಟ್ ಮಾನ್ಯರೇ ಬರೀಬೇಕು. ಆಮೇಲೆ ವಿಷಯ ಬರೀತೀರಿ, ನಮ್ಮ ಕುವೆಂಪು ನಗರದ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಮನವಿ ಅಂತ ಬರೆದು, ಸೊ ನಿಮ್ಮ ಬಡಾವಣೆಯಲ್ಲಿ ಏನಿದೆಪ್ಪ ಅಂದರೆ ಕುಡಿಯುವ ನೀರಿನ ಸಮಸ್ಯೆ ಇದೆ, ಅದನ್ನು ತುರ್ತಾಗಿ ಪೂರೈಕೆ ಮಾಡಬೇಕಂತ ವಿನಂತಿ ಮಾಡಿ ವಂದನೆಗಳೊಂದಿಗೆ ಅಂತ ಬರೆದು ತಮ್ಮ ವಿಶ್ವಾಸಿ ಬಸವಣ್ಣ ಅಂತ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಈ ಪತ್ರದ ಬದಲಾಗಿ ನಿಮ್ಗೆ ಏನು ಕೊಟ್ಟಿದ್ರು? ಪ್ರಬಂಧ ಕೊಟ್ಟಿದ್ರು, ಅದು ನಮ್ಮ ಪರಿಸರ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ಪೀಠಿಕೆ ಬರೀಬೇಕು, ವಿಷಯದ ನಿರೂಪಣೆ ಬರೀಬೇಕು, ಉಪಸಂಹಾರ ಬರೀಬೇಕು. ಒಂದು 12ರಿಂದ 15 ಸಾಲ ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಒಂದು ನಮ್ಮ ಪರಿಸರ ಇತ್ತು, ಇನ್ನೊಂದು ಕಂಪ್ಯೂಟರ್ ಇತ್ತು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಚೆನ್ನಾಗಿ ಪ್ರಿಪೇರ್ ಮಾಡಿ. ಮತ್ತೆ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಬರ್ತವೆ. ಬಾಯ್.